ಸ್ವಲ್ಪ ಜಾಸ್ತಿ ಆಗಿದೆ. ಆದರೂ ನೋಡಿದಾಗ ನಂದು 4 to 5 kg ಜಾಸ್ತಿ ಆಗಿತ್ತು. ಮಾಮೂಲಾಗಿ ಒಂದು ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಏನು ಹೇಳೋಣ ಅನ್ಕೊಂಡಿದ್ದೀನಿ ಅಂದ್ರೆ, ನಮ್ಮ ವೇಟ್ ಲಾಸ್ ಅನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡಬೇಕು ಅಂದ್ರೆ, ಸಡನ್ ಆಗಿ ವೇಟ್ ಲಾಸ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತಾ ಇದ್ದೀನಿ ನಾನು ಇವತ್ತು. ಅಂದ್ರೆ ನೀವು ಬೇಗ ವೇಟ್ ನಿಮ್ದು ಲಾಸ್ ಮಾಡಬೇಕು ಅಂತಂದ್ರೆ, ಅಂದ್ರೆ ನಾನು ಸ್ವಲ್ಪ ಅಂದ್ರೆ ಮುಂಚೆ ಮಿಡಲ್ ಅಲ್ಲಿ ಸ್ವಲ್ಪ ನಾನು ದಪ್ಪ ಇದ್ದೆ, ಸ್ವಲ್ಪ ತುಂಬಾ ಅಂದ್ರೆ ಅಷ್ಟೊಂದೇನಿಲ್ಲ. ಒಂದು ಈಗ ನಾರ್ಮಲ್ ಇರೋಕಿನ ಒಂದು 4 to 5 kg ನನಗೆ ಜಾಸ್ತಿ ಆಗಿದ್ದೀನಿ ಅಂತ ಅನಿಸ್ತಾ ಇತ್ತು ಮಿಡಲ್ ಅಲ್ಲಿ ನನಗೆ. ಸೊ ಆವಾಗ ನಾನು ಏನ್ ಮಾಡಿದ್ದು ಅಂತಂದ್ರೆ, ಅಂದ್ರೆ ನಾರ್ಮಲ್ ಆಗಿ ನಾನು ಯೋಗ ಮಾಡ್ತಾನೆ ಇರ್ತೀನಿ, ಎಕ್ಸಸೈಸು ಯೋಗ ಮಾಡ್ತಾನೆ ಇರ್ತೀನಿ. ಬಟ್ ಏನೋ ಮಿಡಲ್ ಅಲ್ಲಿ ಸ್ವಲ್ಪ ವಾಕಿಂಗ್ ಅದು ಈ ತರ ವಾಕಿಂಗ್ ಮಿಸ್ ಆದ್ರೆ, ವಾಕಿಂಗ್ ಮಿಸ್ ಆಗಿರುತ್ತಲ್ಲ, ಅವಾಗ ನನಗೆ ಫೀಲ್ ಆಗ್ತಾ ಇತ್ತು ಅಂದ್ರೆ ಇದು ಆಗಿದೆ ಅಂತ ಹೇಳಿ. ಏನಂದ್ರೆ ನಂದು ವೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಆದ್ರೂ ನೋಡಿದಾಗ ನಂದು 4 to 5 kg ಜಾಸ್ತಿ ಆಗಿತ್ತು. ಮಾಮೂಲಾಗಿ ಒಂದು 50-51 ಇರುತ್ತೆ ನಂದು ಯಾವಾಗ್ಲೂ ಮಾಮೂಲಾಗಿ. ಬಟ್ ಅವಾಗ ಏನ್ ಅನ್ಸಿತ್ತು ಅಂತಂದ್ರೆ 55 ಅನ್ಸಿತ್ತಲ್ಲ, ಆಗಿತ್ತು ಅಂದ್ರೆ 55 kg ಆಗಿದ್ದೆ ನಾನು ಅವಾಗ. ಸೊ ಆ ಥರ ಆಗ್ಬಿಟ್ಟಿತ್ತು. ಅವಾಗ ನಾನು ಮತ್ತೆ ಶುರು ಮಾಡ್ಕೊಂಡೆ, ಏನಂತಂದ್ರೆ ಸ್ವಲ್ಪ ವಾಕಿಂಗ್ ಕಡಿಮೆ ಆದ್ರೆ ನಂದು ವೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಈಗ ಮಾಮೂಲಾಗಿ ಮಹಿಳೆಯರಿಗೆ ಅಂದ್ರೆ ಸ್ವಲ್ಪ ಡೆಲಿವರಿ ಎಲ್ಲ ಆಗುತ್ತಲ್ಲ, ಅವಾಗ ವೇಟ್ ಸಡನ್ ಆಗಿ ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ಅಂಥವರೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ, ವೇಟ್ ಅನ್ನ ಕಡಿಮೆ ಮಾಡ್ಕೋದಕ್ಕೆ, ಫಾಸ್ಟ್ ಆಗಿ ನಮ್ದು ವೇಟ್ ಕಡಿಮೆ ಮಾಡ್ಬೇಕು ಅಂತಂದ್ರೆ ನಾವು ಕೆಲವೊಂದು ಟಿಪ್ಸ್ಗಳನ್ನು ನಾನು ಹೇಳ್ತೀನಿ. ಒಂದು 4 to 5 ಟಿಪ್ಸ್. ಫಸ್ಟ್ ಒನ್ ಬಂದ್ಬಿಟ್ಟು, ನಾವು ವಾಕಿಂಗ್ ಮಾಡಬೇಕು. ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದು ಮಾಡಿದರೆ ಇನ್ನೂ ಒಳ್ಳೆಯದನ್ನೇ. ಬಟ್ ನಾವು ಯಾವಾಗ ಅಂದರೆ ಟೈಮ್ ಇಲ್ಲ ಅಂದರೆ ಅವಾಗ ಮಾಡಿದ್ರೂ ಒಳ್ಳೆಯದೇನೆ. ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆನಲ್ಲಿ ಮಾಡಿದರೆ ಅದು ವೇಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಲಿ ಮಾರ್ನಿಂಗ್ ಒಂದು 2 kilometers ವಾಕಿಂಗ್ ಮಾಡಬೇಕು. ಫಸ್ಟ್ ಇದು ಟಿಪ್ಪು. ಮತ್ತು ಎರಡನೇದು ಬಂದ್ಬಿಟ್ಟು ಕೆಲವೊಂದು ಸಿಂಪಲ್ ಎಕ್ಸಸೈಸ್ಗಳನ್ನ ಹೇಳ್ತೀನಿ. ಅಂದರೆ ವೇಟ್ ಲಾಸ್ ಇದು ಬೇಗ ಮಾಡೋದಕ್ಕೆ ಸಹಾಯ ಆಗುತ್ತೆ ನಿಮಗೆ, ವೇಟ್ ಲಾಸನ್ನು ಕಮ್ಮಿ ಮಾಡೋದಕ್ಕೆ. ಅಂದರೆ ಒಂದೊಂದು 20 sets ಡೈಲಿ ಮಾಡಬೇಕು. ಅದನ್ನು ಅಂದರೆ ಕಂಟಿನ್ಯೂಸ್ ಆಗಿ ಮಾಡಬೇಕು. 20 sets ಮಾಡಬೇಕು. ಓಕೆನಾ? ಅದು ಎರಡನೇದು ಎಕ್ಸಸೈಸು. ಇನ್ನು ಮೂರನೇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಸ್ವೀಟ್ಸ್ಗಳನ್ನು ಜಾಸ್ತಿ ತಿನ್ನಂಗಿಲ್ಲ. ಸ್ವೀಟ್ ಇರೋ ಫುಡ್ನ ಅವಾಯ್ಡ್ ಮಾಡಬೇಕು ಸ್ವಲ್ಪ ದಿವಸ. ಅಂದರೆ ಸ್ವಲ್ಪ ವೇಟ್ ರೆಡ್ಯೂಸ್ ಆಗೋ ತನಕ ನಾವು ಸ್ವೀಟನ್ನು ಅವಾಯ್ಡ್ ಮಾಡಬೇಕು. ಸ್ವೀಟ್ ಇರೋತಕ್ಕಂಥ ಫುಡ್ಗಳನ್ನು ಸ್ವಲ್ಪ ಕಡಿಮೆ ತಿನ್ನಬೇಕು. ಅಂದರೆ ಸಕ್ಕರೆ ಐಟಮ್ಸ್ ಒಂದು ಮಾಡಿರ್ತಾರಲ್ಲ, ಈ ಸ್ವೀಟ್ ಬೇಕರಿ ಐಟಮ್ಸ್ ಎಲ್ಲ ಸಕ್ಕರೆದೇ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು. ಇದು ಬಂದ್ಬಿಟ್ಟು ಮೂರನೇ ಟಿಪ್ ಆಯಿತು. ಮತ್ತು ನಾಲ್ಕನೇದು ಬಂದ್ಬಿಟ್ಟು ಆಯಿಲಿ ಐಟಮ್ಸ್ ಇರುತ್ತಲ್ಲ, ಅವನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಆಯಿಲಿ ಐಟಮ್ಸ್ ಅಂದರೆ ಫುಡ್ಡಲ್ಲಿ ಇದ್ದೇ ಇರುತ್ತೆ ಮಾಮೂಲಾಗಿ. ಅದನ್ನು ಬಿಟ್ಟು ನೀವು ಬೇಕ್ರಿ ಐಟಮ್ಸಲ್ಲಿನೂ ಎಲ್ಲ ಫ್ರೈಡ್ ಇರುತ್ತೆ ನೋಡಿ. ಈಗ ಸ್ನ್ಯಾಕ್ಸ್ ಎಲ್ಲ ಅದು ಆಯಿಲಿನೇ, ಅದು ಆಯಿಲಲ್ಲಿನೇ ಫ್ರೈ ಮಾಡಿರ್ತಾರಲ್ವಾ. ಸೊ ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಆಯಿಲಿ ಐಟಮ್ಸನ್ನು ಅವಾಯ್ಡ್ ಮಾಡಬೇಕು. ಈಗ ಸ್ವೀಟ್ ಅವಾಯ್ಡ್ ಮಾಡಿದ್ದೀರಿ ಅಂತಂದರೆ, ಸ್ನ್ಯಾಕ್ಸು ಸ್ವೀಟ್ ಇಲ್ಲದೆ ಇರೋದು, ಖಾರ ಇರೋದು, ಅದು ಎಣ್ಣೆನಲ್ಲೇ ಆಗಿರುತ್ತೆ ತಾನೆ, ಅದನ್ನು ಎಣ್ಣೆನಲ್ಲೇ ಫ್ರೈ ಮಾಡಿರ್ತಾರಲ್ವ. ಸೊ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇದು ನಾಲ್ಕನೇದು ಆಯಿಲಿ ಐಟಮ್ಸು. ಮತ್ತು ಇನ್ನು ಐದನೇದು ಏನಪ್ಪ ಅಂತಂದರೆ, ಕಡಿಮೆ ಕ್ಯಾಲರಿ ಇರ್ತಕ್ಕಂಥ ಫುಡ್ಡನ್ನು ನಾವು ತಿನ್ನಬೇಕು. ಕಡಿಮೆ ಕ್ಯಾಲರಿ ಇರ್ತಕ್ಕಂಥ ಫುಡ್ ಅಂತಂದರೆ ಎಲ್ಲ ತರಕಾರಿಗಳಿದ್ದಾವಲ್ಲ, ತರಕಾರಿ ಮತ್ತು ಹಣ್ಣುಗಳು, ಇವು ನಮ್ಮ ಬಾಡಿಗೆ ಕಡಿಮೆ ಕ್ಯಾಲರಿಯನ್ನು ಒದಗಿಸ್ತಾವೆ. ಅದನ್ನು ನಾವು ಡೈಲಿ ಅದನ್ನು ತಿನ್ನಬೇಕು. ಅದನ್ನು ನಮ್ಮ ತೂಕವನ್ನು ಹೆಚ್ಚು ಮಾಡೋದ್ರ ಜೊತೆಗೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು, ಕೊಬ್ಬನ್ನು ಕರಗಿಸಿ, ಅಂದರೆ ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚಿನ ಮಟ್ಟದಲ್ಲಿ ತರ್ತವೆ. ಫ್ರೂಟ್ಸ್ ಆಗಿರ್ಬೋದು, ಅಂದರೆ ಮೊಳಕೆ ಕಾಳುಗಳಿರ್ಬೋದು, ಹಣ್ಣುಗಳಿರ್ಬೋದು, ಇದು ತರಕಾರಿಗಳಿರ್ಬೋದು, ಇವೆಲ್ಲವೂ ನಮ್ಮಲ್ಲಿ ಕಡಿಮೆ ಕ್ಯಾಲರಿಯನ್ನು ಕೊಡ್ತವೆ. ಅವು ಅಂದರೆ ಬಟ್ ನ್ಯೂಟ್ರಿಷಿಯಸ್ ಇರುತ್ತೆ. ಈಗ ನ್ಯೂಟ್ರಿಷಿಯಸ್ ಇರ್ತಕ್ಕಂಥ ಫುಡ್ಗಳನ್ನ ನಾವು ಸ್ವಲ್ಪ ತಗೋಬೇಕು. ಪ್ರೋಟೀನ್ ಪ್ರಮಾಣ ನೋಡಬೇಕು, ಮತ್ತು ಕ್ಯಾಲರಿ ಪ್ರಮಾಣ ನೋಡಬೇಕು. ಅದರ ಮೇಲೆ ನಾವು ಫುಡ್ಡನ್ನು ತಗೋಬೇಕು. ಅದನ್ನು ನೋಡಿಬಿಟ್ಟು ಯಾವುದು ಕಡಿಮೆ ಇರುತ್ತಲ್ಲ, ಅಂದರೆ ನಮ್ಮ ಬಾಡಿ ತೂಕವನ್ನು, ಕೊಬ್ಬನ್ನು ಹೆಚ್ಚು ಮಾಡುವಂಥ ಫುಡ್ಡನ್ನು ಅವಾಯ್ಡ್ ಮಾಡಿಬಿಟ್ಟು ಕಡಿಮೆ ಕ್ಯಾಲರಿ ಇರ್ತಕ್ಕಂಥ, ಕಡಿಮೆ ಕೊಬ್ಬು ಇರ್ತಕ್ಕಂಥ ಫುಡ್ಗಳನ್ನು ನಾವು ತಗೊಳ್ಳೋದ್ರಿಂದ ನಾವು ಬೇಗನೆ, ಅಂದರೆ
ಬೇಗ ಅಂತಂದ್ರೂ ಅಟ್ಲೀಸ್ಟ್ 1 ಮಂತ್, 1 ಮಂತ್ ಅಲ್ಲ, 1 ಮಂತ್ 6 ಮಂತ್, ಈ ಥರ 6 ಮಂತಲ್ಲಿ ನಾವು ಬದಲಾವಣೆ, ಸ್ವಲ್ಪ ಆದ್ರೂ ಬದಲಾವಣೆ ಬಂದೇ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ, ಅದು ಬದಲಾವಣೆ ಬಂದೇ ಬರುತ್ತೆ. ಓಕೆನಾ? ಸೊ ಇವು ಸಿಂಪಲ್ ಆಗಿ ಟಿಪ್ಸು. ಇದರಲ್ಲಿ ಎಕ್ಸಸೈಸು ಯಾವ್ಯಾವ ಮಾಡಬೇಕು ಅಂತ ನಾನು ಈಗ ಹೇಳ್ತೀನಿ. ಫಸ್ಟ್ ಎಕ್ಸಸೈಸು ಈ ತರ ಮಾಡಬೇಕು. ಅಂದ್ರೆ ನಾವು ಊಟ ಬಸಿ ತೆಗಿತೀವಲ್ಲ, ಅದೇ ತರ ಸೇಮು, ಸ್ವಲ್ಪ ಗ್ಯಾಪ್ ಅಷ್ಟೇ. ನಾರ್ಮಲ್ ಆಗಿ ನಿಂತ್ಕೋತೀವಲ್ಲ, ಅದೇ ತರ ನಿಂತ್ಕೊಂಡ್ಬಿಟ್ಟು ಈ ರೀತಿ ಊಟ ಬಸಿ ಹೇಗೆ ತೆಗಿತೀವಲ್ಲ ಅದೇ ರೀತಿ ತೆಗಿತೀವಿ. ಈ ರೀತಿ. ಇದು ಫಸ್ಟ್ ಒನ್. ಈ ತರ ಅಂದ್ರೆ 20 ಸೆಟ್ಸ್ ಮಾಡ್ಬೇಕು ಇದನ್ನ. ಮತ್ತೆ ಇನ್ನೊಂದು ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ತರ ಕಾಲು ಸ್ವಲ್ಪ ಅಗಲ ಮಾಡಬೇಕು. ಅಗಲ ಮಾಡಿಬಿಟ್ಟು ಈ ರೀತಿ ಮಾಡಬೇಕು. ಇದು ಎರಡನೇದು. ಇದು 20 ಸೆಟ್ಸ್ ಮಾಡಬೇಕು. ಅಂದ್ರೆ ನೀವು ಬೇಗ ವೆಯ್ಟ್ ರೆಡ್ಯೂಸ್ ಮಾಡ್ಬೇಕಪ್ಪ ಅನ್ನೋರು ಇದೆ ಅಂತಂದ್ರೆ ಟೈಮ್ ಇದ್ದಾಗ ಬೆಳಿಗ್ಗೆ 1 ಟೈಮ್ ಮಾಡ್ಬೋದು. ನಮಗೆ ಇನ್ನೂ ಬೇಗ ವೆಯ್ಟ್ ರೆಡ್ಯೂಸ್ ಆಗ್ಬೇಕು ಅಂತಂದ್ರೆ 2 ಟೈಮ್, ಮಾರ್ನಿಂಗು ಈವ್ನಿಂಗು ಖಾಲಿ ಹೊಟ್ಟೆನಲ್ಲೇನೆ ಮಾಡ್ಬೇಕು. ಅಂದ್ರೆ ಒಂದು 6 o'clock ನಾವು ಸ್ನಾಕ್ಸ್ ತಿಂತೀವಲ್ಲ, ಸ್ನಾಕ್ಸ್ ತಿನ್ನೋದಕ್ಕೆ ಮುಂಚೆನೇ ಇದನ್ನ ಮಾಡಿಬಿಟ್ಟು ಸ್ನಾಕ್ಸ್ ತಿನ್ಬೇಕು. ಆ ತರ. ಅಂದ್ರೆ ಇದರಲ್ಲಿ ಆಯಿಲಿ ಐಟಮ್ಸ್ ಅಂತೂ ತಿನ್ನೋದು ಬೇಡ ಅಂತಾನೆ ಹೇಳ್ತೀನಿ ನಾನು. ಅಂದ್ರೆ ಸ್ನಾಕ್ಸ್ ಬೇರೆ ಏನಾದ್ರು ತಿನ್ಬೋದು, ಸ್ನಾಕ್ಸ್ ಅದ್ರ ರಿಪ್ಲೇಸ್ ಮಾಡ್ಬೋದು. ಇವು 2 ಆಯ್ತಲ್ಲ. ಇನ್ನು 3ನೇದು ಈ ರೀತಿ ಸಿಂಪಲ್. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಇದು 3ನೇ ಟಿಪ್ ಆಗಿರುತ್ತೆ ನಿಮ್ಗೆ ವೆಯ್ಟ್ ಲಾಸ್ ಮಾಡೋಕ್ಕೆ. ಇನ್ನೊಂದು ಸಿಂಪಲ್ ಆಗಿ ಅಂದ್ರೆ ಕತ್ತದ್ ನಾನು ಹೇಳಿದ್ನಲ್ಲ, ಕತ್ತನ್ನ ಹೊಳಿಸೋದು ಸಿಂಪಲ್ ಆಗಿ. ಅಂದ್ರೆ ಈ ಕಡೆ ಲೆಫ್ಟಿಗೆ ನೋಡೋದು, ರೈಟಿಗೆ ನೋಡೋದು, ಕತ್ ಮೂವ್ಮೆಂಟ್ ಮಾಡ್ಬೇಕು. ಅಂದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ದಪ್ಪ ಆಗ್ಬಿಡುತ್ತೆ. ದಪ್ಪ ಆದ್ರೆ ಕತ್ತಲ್ಲಿ ಈ ಪೋರ್ಷನ್ ಎಲ್ಲ ದಪ್ಪ ಆಗಿಬಿಡುತ್ತೆ. ಅದನ್ನ ಕರಗಿಸೋಕೆ ಈ ರೀತಿ ಈ ಎಕ್ಸರ್ಸೈಸ್ ಅನ್ನ ಮಾಡ್ಬೇಕು. ಇದು ಈ ಸೈಡ್ ಲೆಫ್ಟ್ ಟು ರೈಟ್. ಇನ್ನು ನೆಕ್ಸ್ಟ್ ಮೇಲೆ ಕೆಳಗೆ. ಈ ರೀತಿ ಮಾಡ್ತೀವಿ. ಸೊ ಇದು ಎಷ್ಟು, ಅದು 3 ಅಲ್ವಾ, 3, ಇದೊಂದು 4. ಈ 4 ಎಕ್ಸರ್ಸೈಸ್ ಸಿಂಪಲ್ ಎಕ್ಸರ್ಸೈಸು. ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋದು ಅವು ಬೇರೆ ಎಕ್ಸರ್ಸೈಸ್ ಇದೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೇಳಿಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಇವತ್ತು ಹೇಳ್ತಾ ಇರೋದು ಇವು ಬೇರೆ ಸಿಂಪಲ್ 4 ಎಕ್ಸರ್ಸೈಸು. ಇವನ್ನ ಡೈಲಿ ನೀವು ಮಾಡಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಈ ಥರ ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ನಲ್ಲ. ಅಂದರೆ ಸಿಂಪಲ್ ವೆಯ್ಟ್ ಲಾಸ್ ಮಾಡೋದಕ್ಕೆ 5 ಟಿಪ್ಸ್ಗಳನ್ನು ಹೇಳಿದೆ ನಾನು. 5ರಲ್ಲಿ 1 ಎಕ್ಸಸೈಸ್ಗಳಿತ್ತು. ಸೊ ಎಕ್ಸಸೈಸ್ಗಳಲ್ಲಿನೂ ಕೂಡ 4 ಎಕ್ಸಸೈಸ್ ಹೇಳಿದೆ. ಆ 4 ಎಕ್ಸಸೈಸು ಪ್ಲಸ್ ಈ 5 ಇನ್ನೂ 4 ಟಿಪ್ಸು, ಈ ಎಕ್ಸಸೈಸ್ ಸೇರಿಸಿನೇ 5 ಟಿಪ್ಸ್ ಆಗಿದ್ದು. ಸೊ ಈ 5 ಟಿಪ್ಸು ನಿಮಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸ್ವಲ್ಪ ಆದ್ರೂ ಹೆಲ್ಪ್ ಆಗುತ್ತೆ ನಿಮ್ಮ, ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ. ಸ್ವಲ್ಪ ಆದ್ರೂ ವೆಯ್ಟ್ ಲಾಸ್ ಮಾಡೋರಿಗೆ ಅಂತಲೇ ಅಲ್ಲ, ಈಗ ಮಾಮೂಲಾಗಿ ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು. ಅಂದರೆ ಸ್ವಲ್ಪ ಕೆಲಸದ ಒತ್ತಡ ಇರುತ್ತೆ ಕೆಲವರಿಗೆ, ವಾಕಿಂಗ್ ಮಾಡೋಕ್ಕಾಗ್ತಾ ಇರೋದಿಲ್ಲ, ಮತ್ತು ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಅವರಿಗೆ ಇದು ಸಿಂಪಲ್ ಟಿಪ್ಸ್ ನಾನು ಹೇಳಿದ್ದೀನಿ. ಅದು ಊಟ ಬಸಿ ತೆಗ್ದೇ ಇರೋ ಥರ ಇದೆ ಇಲ್ಲ, ಕೆಳಗೆ ಕೊಡೋದು ಮೇಲೆ ಹೇಳೋದು, ಅದು ತುಂಬ ವರ್ಕೌಟ್ ಆಗುತ್ತೆ. ನೋಡಿ ಬೇಕಿದ್ರೆ ಟ್ರೈ ಮಾಡಿಬಿಟ್ಟು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೂ ಕೂಡ ಈ ವಿಡಿಯೋ ಸ್ವಲ್ಪ ಆದರೂ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ ಹೇಗಿದೆ ಅಂಥೇಳಿ. ಏನಾದರೂ ತಪ್ಪಿದ್ರೂ ಕೂಡ ಹೇಳಿ, ನಾನು ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗ್ತೀನಿ.